ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಲೋ ವಿವರ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಸೂಪರಾಗಿದೆ ಅಂತ ಭಾವಿಸ್ತೀನಿ. ಇವತ್ತು ಆರೆಂಜ್ ಒಟ್ಟಿಂದ ಏನೇನು ಉಪಯೋಗ ಇದೆ ಅಂತ ನಿಮಗೆ ತೋರಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ತುಂಬಾ ಉಪಯೋಗ ಇದೆ, ಇದು ಕ್ಲೀನಿಂಗ್ ಪರ್ಪಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ 2 ಆರೆಂಜ್ ಒಟ್ಟು ಬಿಡಿಸಿದ್ದನ್ನು ಬಿಸಾಡದೆ ಸ್ಟೋರ್ ಮಾಡಿಟ್ಟಿದ್ದೆ. ಮೊದಲಿಗೆ ಅದನ್ನ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಇದು ಒಳ್ಳೆ ಸ್ಮೆಲ್, ಲೆಮನ್ಗಿಂತೂ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ ಇದು. ಅದರಿಂದ ಕ್ಲೀನಿಂಗ್ ಕೂಡ ಚೆನ್ನಾಗಿ ಉಪಯೋಗ ಆಗುತ್ತೆ. ಇದರಲ್ಲಿ ನಾನೊಂದು 2 ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಅದರಲ್ಲಿರುವಂಥ ಸಾರಾಂಶ ಎಲ್ಲ ನೀರಿಗೆ ಇಳಿಬೇಕು. ಅದುವರೆಗೂ ಕುದಿಸ್ಕೊಂಡು ನಂತರ ಕೂಲಾಗೋಕ್ಕೆ ಬಿಡಿ. ಕೂಲ್ ಆದಮೇಲೆ ಇದನ್ನು ನಾವು ಫಿಲ್ಟ್ರ್ ಮಾಡ್ಕೊಳ್ಳೋಣ. ಕಲರ್ ನೋಡ್ತಿರ್ಬೋದು, ನ್ಯಾಚುರಲಾಗಿ ಯಾವುದೇ ರೀತಿ ನಾವು ಕಲರ್ ಹಾಕ್ದೇ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನ್ಯಾಚುರಲ್ಲಾಗಿ ತುಂಬಾ ಅದು ಕಲರ್ ತಕ್ಕನಂಗೆ ಸ್ಮೆಲ್ ಕೂಡ ಹಾಗೇ ಇರುತ್ತೆ. ಇಲ್ಲಿ ನಾನು 2 ಭಾಗಗಳಾಗಿ ಮಾಡ್ಕೋತಾ ಇದ್ದೀನಿ. 2 ಸ್ಪ್ರೇ ಯೂಸ್ ಸ್ವಲ್ಪ ಗ್ಲಾಸಲ್ಲೇ ಎತ್ತಿಟ್ಕೋತೀನಿ. ಇನ್ನು ಮಿಕ್ಕಿದ್ದಕ್ಕೆ ನಾನಿಲ್ಲಿ ಏನು ಯೂಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಒಂದು ಕವರ್ ತೊಗೊಂಡು ಅದರಲ್ಲಿ ಕರ್ಪೂರ ಹಾಕ್ಕೋತಾ ಇದ್ದೀನಿ. ಕರ್ಪೂರ ಒಂದು ಒಳ್ಳೆ ಸ್ಮೆಲ್ ಇರೋದ್ರಿಂದ ಕರ್ಪೂರನ ಬಳಸ್ಬೋದು. ಅದನ್ನ ಪುಡಿ ಮಾಡ್ಕೋತಾ ಇದ್ದೀನಿ ಒಂದು ಕೈ ಮುಖಾಂತರ ನೀಟಾಗಿ. ಈಗ ಇತ್ತಲ್ಲ ಲಿಕ್ವಿಡ್, ಅದರಲ್ಲಿ ಮಿಕ್ಸ್ ಮಾಡ್ಕೋತಾ ಈ ಲಿಕ್ವಿಡ್ ಏನಕ್ಕಪ್ಪ ಯೂಸ್ ಮಾಡ್ಬೋದು ಅಂದರೆ ಎಲ್ಲ ರೀತಿಯ ಕ್ಲೀನಿಂಗ್ ಪರ್ಪಸ್ಗೆ ಯೂಸ್ ಮಾಡ್ಬೋದು. ಇಲ್ಲಿ ನಾನು ಬಾಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೆ. ಇದನ್ನ ನಾವು ಸ್ಟೋರ್ ಮಾಡ್ಕೋಬೋದು. ಕಾಯಿಸಿರೋದ್ರಿಂದ ನಾವು ಸ್ವಲ್ಪ ದಿನ ಸ್ಟೋರ್ ಮಾಡ್ಕೊಂಡ್ರೆ ಯಾವುದೇ ರೀತಿ ಹಾಳಾಗೋದಿಲ್ಲ. ಮತ್ತು ಕರ್ಪೂರ ಹಾಕಿದ್ದೀವಲ್ಲ, ಒಂದು ಒಳ್ಳೆ ಸ್ಮೆಲ್ ಇರುತ್ತೆ. ಇದರಿಂದ ನಾವು ಇದನ್ನು ಹಾಕಿ ಒರೆಸೋದ್ರಿಂದ ಮನೆ ಒರೆಸೋದಕ್ಕಾಗ್ಬೋದು, ಇಲ್ಲ ಫ್ಲೋರ್ ಕೌಂಟರ್ ಟಾಪ್ ಕ್ಲೀನ್ಗಾಗಿರ್ಬೋದು, ಏನೊಂದಕ್ಕೂ ನಾವು ಯೂಸ್ ಮಾಡ್ಕೋಬೋದು. ಅದನ್ನು ಆಮೇಲೆ ತೋರಿಸ್ತೀನಿ. ಮತ್ತು ಈ ಗ್ಲಾಸಲ್ಲಿ ಉಳಿಸಿದ್ವಲ್ಲ, ಅದಕ್ಕೆ ನಾನು ಸ್ವಲ್ಪ ಕಂಫರ್ಟ್ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ಪ್ರೇ ಬಾಟ್ಲಿಗೆ ಹಾಕ್ಕೋತಾ ಇದ್ದೀನಿ. ಇದು ಏನಕ್ಕಪ್ಪ ಅಂತ ಹೇಳಿದ್ರೆ, ಇದರಲ್ಲಿ ತುಂಬ ಉಪಯೋಗ ಆಗಿದೆ. ಈ ಐರನ್ ಮಾಡುವಾಗ ನಾರ್ಮಲಾಗಿ ನೀರು ಹಾಕಿ ಕಾಟನ್ ಬಟ್ಟೆಗೆಲ್ಲ ನೀರು ಹಾಕ್ಕೋತಾವೆ. ಅದ್ರ ಬದಲಾಗಿ ನಾವು ಈ ಸ್ಪ್ರೇ ಮಾಡ್ಕೊಂಡಿದ್ವಲ್ಲ, ಆ ಸ್ಪ್ರೇ ಹಾಕಿ ನಾವು ಐರನ್ ಮಾಡೋದ್ರಿಂದ ಒಳ್ಳೆ ಘಮ್ ಅಂತ ಇರುತ್ತೆ. ಜೊತೆಗೆ ಐರನ್ ಕೂಡ ನೀಟಾಗಿ ಕೂರುತ್ತೆ ತೇವಾಂಶ ಇರೋದ್ರಿಂದ. ಚಳಿಗಾಲ ಎಲ್ಲ ಬಟ್ಟೆ ಎಲ್ಲ ಸ್ವಲ್ಪ ಚೆನ್ನಾಗಿ ಒಣಗಲ್ಲ, ಒಂಥರ ಸ್ಮೆಲ್ ಬರ್ತಾ ಇರುತ್ತೆ. ಆ ಟೈಮಲ್ಲಿ ನೀವು ಈ ಸ್ಪ್ರೇನ ಯೂಸ್ ಮಾಡೋದ್ರಿಂದ ತುಂಬಾ ಎಫೆಕ್ಟಿವ್ ಆಗಿ ಸಖತ್ತಾಗಿ ಕೆಲಸ ಮಾಡುತ್ತೆ. ಆರೆಂಜ್ ನ್ಯಾಚುರಲ್ ಆಗಿರೋದ್ರಿಂದ ಒಳ್ಳೆ ಸ್ಮೆಲ್ಲು ಇರುತ್ತೆ. ನೀವು ಅನ್ಕೋಬೋದು ಮಾರ್ಕ್ ಬೀಳ್ಬೋದಲ್ಲ, ಇಲ್ಲ, ಖಂಡಿತವಾಗ್ಲೂ ಯಾವುದೇ ರೀತಿ ಒಂದು ಮಾರ್ಕೂ ಬೀಳಲ್ಲ. ಅದೇ ಥರ ಆ ಸ್ಪ್ರೇನ ನಾವು ಮನೇಲಿ ಏನಾದರೂ ಯಾರು ಗೆಸ್ಟ್ ಬರ್ತಾಯಿದ್ದಾರೆ, ಗೆಸ್ಟ್ ಬರಬೇಕಂತೇನಿಲ್ಲ, ದಿನನಿತ್ಯ ನಮ್ಮನೆ ಫ್ರೆಶ್ ಆಗಿರೋದ್ರಿಂದ ನಾವು ಒಂಥರ ಹ್ಯಾಪಿಯಾಗಿ ಒಂಥರ ಖುಷಿಯಾಗಿ ಪಾಸಿಟಿವ್ ವೈಬ್ ಕೂಡ ಬರುತ್ತೆ. ಮನೇಲಿ ಒಂದು ಒಳ್ಳೆ ಗಮ್ ಅಂತ ಸ್ಮೆಲ್ ಬಂದರೆ. ಅದೇ ಥರ ಕರ್ಟನ್ಸು, ವಿಂಡೋ ಕರ್ಟನ್ಸು, ಡೋರ್ ಕರ್ಟನ್ಸ್ಗೂ ಎಲ್ಲನೂ ಸ್ಪ್ರೇ ಮಾಡಿಡೋದ್ರಿಂದ ಒಂದು ಒಳ್ಳೆ ಗಮ್ ಅಂತ ಇರುತ್ತೆ. ಮತ್ತು ಬೆಡ್ಶೀಟ್ಸು ಅಷ್ಟೇ. ಮಕ್ಕಳು ಇದ್ದಾರೆ ಅಂದರೆ ಮನೆಯಲ್ಲಿ ಸ್ವಲ್ಪ ಸುಸು ಅದು ಇದು ಎಲ್ಲ ಮಾಡ್ತಾಯಿರ್ತಾರೆ. ಸೊ ಹೊರಗಡೆ ಹಾಕಿದಾಗ ಬಂದರೂ ಕೂಡ ಒಂಥರ ಸ್ಮೆಲ್ ಬರುತ್ತೆ. ಹೊರಗಡೆ ಹಾಕಿದ್ಮೇಲೆ ಕೂಡ ಒಂದು ಸ್ಪ್ರೇ ಮಾಡಿಬಿಟ್ಟು ನೀವು ಗಾಳಿಗೆ ಇಲ್ಲ ಬಿಸಿಲಿಗೆ ಹಾಕಿಬಿಟ್ರೆ ಅಂತೂ ಕೂಡ ಏನು ಸುಸು ಸ್ಮೆಲ್ಲು ಅದೆಲ್ಲನೂ ಇರಲ್ಲ. ಮತ್ತು ಶೂ ಅಷ್ಟೇ, ಶೂ ಎಲ್ಲ ಹಾಕ್ಕೊಂಡು ಹೋಗ್ತೀವಿ, ಸ್ವೆಟ್ ಸ್ಮೆಲ್ಲೆಲ್ಲ ಒಂಥರ ಇರುತ್ತೆ. ಆ ಟೈಮಲ್ಲಿ ಸ್ವಲ್ಪ ಸ್ಪ್ರೇ ಮಾಡಿ ನಾವು ಹಾಕ್ಕೊಂಡು ಬಂದಮೇಲೆ ಕೂಡ ಅದು ಯಾವುದೇ ರೀತಿ. ಸೊ ಅದೇ ಥರ ಕರ್ಪೂರ ಮಿಕ್ಸ್ ಮಾಡಿದ್ದೀವಲ್ಲ ಲಿಕ್ವಿಡು, ಸೊ ಆ ಲಿಕ್ವಿಡನ್ನ ನಾನು ಮನೆ ಒರೆಸೋದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಮನೆ ಒರೆಸೋದಕ್ಕೆ ಹಾಕಿದ್ರೆ ತುಂಬಾ ಒಳ್ಳೆ ಸ್ಮೆಲ್ ಇರುತ್ತೆ. ಕರ್ಪೂರ ಹಾಕಿದ್ದೀವಿ, ಮತ್ತು ಆ ಆರೆಂಜ್ ಪೀಲ್ ಸ್ಮೆಲ್ ಕೂಡ ಸಖತ್ತಾಗಿರುತ್ತೆ. ಒಂದು ನ್ಯಾಚುರಲ್ ಸ್ಮೆಲ್ ಇರುತ್ತೆ. ಜೊತೆಗೆ ಸ್ಮೆಲ್ಗಿಂತಲೂ ಆ ಕರ್ಪೂರ ಹಾಕಿದ್ದೀವಲ್ವ, ಮನೇಲಿ ಏನಾದರೂ ಒಂದು ಸಣ್ಣ ಸಣ್ಣ ಇರುವೆ, ಕ್ರಿಮಿಕೀಟ ಇದ್ದರೆ ಕೂಡ ಸತ್ತೋಗ್ಬಿಡುತ್ತೆ. ಸೊ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಟ್ರೈ ಮಾಡಿ ನೋಡಿ. ಮನೆ ಒರೆಸೋದಕ್ಕೆ ಅಂತಲ್ಲ, ತುಂಬ ಕೆಲಸಗಳಿಗೆ, ಅಂದರೆ ಟೇಬಲ್ ಕ್ಲೀನ್ ಮಾಡೋದಕ್ಕಾಗಿರ್ಬೋದು, ಮತ್ತು ಈ ವುಡ್ಡದು ಏನೆಲ್ಲ ಸೋಫಾ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲನೂ ಕ್ಲೀನ್ ಮಾಡ್ಕೋಬೋದು. ಈ ಲಿಕ್ವಿಡಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನಂತರ ನಾನಿಲ್ಲಿ ಕೌಂಟರ್ ಟಾಪ್ ಕ್ಲೀನ್ ಮಾಡೋದಕ್ಕೂ ಹಾಕ್ಕೊಂಡೆ. ನೈಟ್ ಟೈಮ್ ಈ ಲಿಕ್ವಿಡ್ ಹಾಕ್ಕೊಂಬಿಟ್ಟು ಕರ್ಪೂರ ಎಲ್ಲ ಹಾಕಿದ್ದೀವಲ್ವ, ಕಿಚನಲ್ಲಂತೂ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಗ್ಯಾಸ್ ಸ್ಟವ್ ಕ್ಲೀನ್ ಮಾಡೋದಕ್ಕೆ, ಕೌಂಟರ್ ಟಾಪ್ ಕ್ಲೀನ್ ಮಾಡೋದಕ್ಕೆ. ಈ ಕೆಲಸ ಎಲ್ಲ ಆದಮೇಲೆ ಇನ್ನೇನು ಮಲಗೋ ಟೈಮಲ್ಲಿ ಈ ಸ್ವಲ್ಪ ಲಿಕ್ವಿಡ್ ಹಾಕಿ ನೀವು ಒರೆಸಿ ಇಟ್ಬಿಟ್ರೆ ಅಂತ ನೈಟ್ ಟೈಮು ಈ ಜಿರಳೆ ಅದು ಇದು ಓಡಾಡ್ತಾ ಇರುತ್ತೆ ಪಲ್ಲಿ ಎಲ್ಲನೂ. ಸೊ ಈ ಸ್ಮೆಲ್ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಬರಲ್ಲ. ಜೊತೆಗೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ.
ಸೊ ಸ್ನೇಹಿತರೆ, ನೋಡಿದ್ರಲ್ಲ ಇವತ್ತು ಆರೆಂಜ್ ಒಟ್ಟು ಉಪಯೋಗಿಸ್ಕೊಂಡು ಏನೆಲ್ಲ ಮಾಡ್ಬೋದು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿರೋ ಒಂದೇ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರೊಂದಿಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸೊಂದಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್.